हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपि दारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। वन्दे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चेऽहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृतब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये। अशेषवेदान्तकृतान्तसारं व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरामुग्धास्मि सेयं तव श्रीमत्पादसरोजयोः सुभग गोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिराम्। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀ ಮಧ್ವಚರಿತ್ರೆಯನ್ನ ನಾವು ಮಧ್ವವಿಜಯ ಮಹಾಕಾವ್ಯದ ಮೂಲಕವಾಗಿ ಅರಿಯಲಿಕ್ಕೆ ಅತ್ಯಲ್ಪ ಮಟ್ಟದಲ್ಲಿ ಒಂದು ಯತ್ನ ಮಾಡ್ತಾ ಇರುವಂಥದ್ದು. ಈ ನಮ್ಮ ಯತ್ನ ಇದು ಮುಂದುವರೆಯುತ್ತಾ ಇರುವಾಗ ನಮಗೆ ಹನುಮದವತಾರ ಸಿಕ್ಕಿದ್ದು. ಪ್ರಾರಂಭಕ್ಕೆ ಮುಖ್ಯಪ್ರಾಣದೇವರು ಹನುಮದವತಾರವನ್ನ ಮಾಡಿದ್ದು ಅಂತ ನಮ್ಮ ನಾರಾಯಣ ಪಂಡಿತಾಚಾರ್ಯರು ಪ್ರಾರಂಭಕ್ಕೆ ಹೇಳಿದ್ದೇನು, ವಕ್ಷ್ಯಾಮಿ ವಾಯೋಹೋ ಅವತಾರ ಲೀಲಾಂ, ಮುಖ್ಯಪ್ರಾಣದೇವರ ಅವತಾರ ಲೀಲೆಗಳನ್ನು ಹೇಳ್ತೇನೆ ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದು. ಹಾಗಾಗಿ ಆ ಅವತಾರ ಲೀಲೆ, ಅವತಾರಗಳಲ್ಲಿ ಪ್ರಥಮ ಅವತಾರ ಅಂದ್ರೆ ಮುಖ್ಯಪ್ರಾಣದೇವರ ಅವತಾರ, ಮುಖ್ಯಪ್ರಾಣದೇವರ ಹನುಮದ ಅವತಾರ. ಈ ಹನುಮದ ಅವತಾರವನ್ನ ನೋಡುವಾಗ ನಮಗೆ ಹನುಮಾನ್ ಎನ್ನುವಂತಹ ಹೆಸರಿನಿಂದ ಅಂಜನಾ ಕೇಸರಿ ದಂಪತಿಗಳ ಮಗನಾಗಿ ಅವತರಿಸಿದ್ದು. ಆಂಜನೇಯ ಅಂದ್ರೆ ಅಂಜನಾ ಮಗ ಅನ್ನೋ ಅರ್ಥ. ಅಂಜನಾ ಶಬ್ದದ ಮೇಲೆ ಬಂದ ಆ ಪ್ರತ್ಯಯದಿಂದ ಅಂಜನಾ ಪುತ್ರ ಅನ್ನೋ ಅರ್ಥದಲ್ಲಿ ಆಂಜನೇಯ ಶಬ್ದ ಆಗ್ತದೆ. ಇಂತಹ ಆಂಜನೇಯನ ಹೆಸರು ಹನುಮಾನ್ ಅಂತ ಅಥವಾ ಹನುಮಾನ್. ಅವನ ಮಹಾಮಹಿಮೆಗಳನ್ನೆಲ್ಲ ನೋಡುವಾಗ ನಮಗೆ ಶ್ರೀಹರಿಯ ಸಾಕ್ಷಾತ್ ಅವತಾರ ರೂಪನಾದಂತಹ ರಾಮನನ್ನು ಭೇಟಿ ಮಾಡಿದ್ದು, ಹಾಗೆ ರಾಮನ ಭೇಟಿಯಾಗಿ ಆ ರಾಮನ ಮಹತ್ವವನ್ನೆಲ್ಲ ಅರಿತು ಸುಗ್ರೀವನಿಗೆ ಮಿತ್ರತ್ವವನ್ನು ಕೂಡ ಹನುಮಂತನೇ ನಿಂತು ಮಾಡಿಸಿದ್ದು. ಇಂತಹ ಈ ಯಾವ ಹನುಮಂತನ ಸರ್ವಜ್ಞತೆ ಮತ್ತು ಎಲ್ಲ ರೀತಿಯ ಗುಣಗಳನ್ನು ಗುರುತಿಸಿದಂತಹ ರಾಮ ತನ್ನ ಆಪ್ತನಾಗಿ ತನ್ನ ಒಂದು ಬಾಣದಂತೆ ಉಪಯೋಗಿಸಿದ್ನಂತೆ. ರಾಮಸ್ಯ ಮುಕ್ತೋ ರಣಕೋವಿದೇನ ಅಂತ, ರಾಮೇಣ ಮುಕ್ತೋ ರಣಕೋವಿದೇನ ಅಂತ ಈಗ ಹೇಳಿದರು. ಯುದ್ಧ ವಿಶಾರದ ರಾಮ, ಆ ಯುದ್ಧ ವಿಶಾರದನಾದ ರಾಮ ಬಾಣ ಪ್ರಯೋಗ ಮಾಡುವುದರಲ್ಲಿ ನಿಸ್ಸೀಮ, ಸರಿಯಾದ ಬಾಣವನ್ನೇ ಪ್ರಯೋಗ ಮಾಡ್ತಾನೆ. ಶತ್ರುಗಳನ್ನು ಕುರಿತು, ಶತ್ರುಗಳಿಗೆ ಭಯವನ್ನುಂಟು ಮಾಡುವಂತಹ ಅತ್ಯಂತ ಸರಿಯಾದಂತಹ ಬಾಣವನ್ನ ಪ್ರಯೋಗ ಮಾಡಬೇಕು ಅಂದ್ರೆ ಅದು ಒಂದು ಜಡವಾದ ಬಾಣ. ಚೇತನ ಬಾಣ ಯಾವುದು ಅಂದ್ರೆ ಸರ್ವಜ್ಞನಾದ ಹನುಮಂತ ಅಂತ ಇಲ್ಲಿ ವರ್ಣಿಸ್ತಾರೆ. ಅಂದ್ರೆ ಅಷ್ಟು ರಾಮನ ಆಪ್ತತೆ, ವೈರಿ ಭಯಂಕರತ್ವ ಇದನ್ನೆಲ್ಲ ಹೊಂದಿದವ ಈ ಯಾವ ಹನುಮಂತ ಎನ್ನುವುದನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮತ್ತು ತನ್ನ ಆಪ್ತವಾದ ವಾಕ್ಯಗಳನ್ನು ತಾನು ಸಂದೇಶ ಕಳಿಸ್ಲಿಕ್ಕಾಗಿ ತನ್ನ ಸಮೀಪಕ್ಕೆ ಕರೆದು, ತನ್ನ ಮುಖದ ಸಮೀಪಕ್ಕೆ, ಆ ಹನುಮಂತನ ಮುಖದ ಸಮೀಪಕ್ಕೆ ತನ್ನ ಮುಖವಿಟ್ಟು
ಆಪ್ತವಾಗಿ ಕೆಲ ಸಂದೇಶಗಳ ಆಪ್ತವಾಕ್ಯಗಳನ್ನ ಹೇಳಿದ. ಆ ವಾಕ್ಯಗಳನ್ನ ತನ್ನ ಏಕಾಂತದಲ್ಲಿ ನಡೆದಂತಹ ಘಟನೆಯನ್ನು ಕೂಡ ರಾಮ ಹನುಮಂತನಿಗೆ ತಿಳಿಸಿದ. ಅದರಿಂದಾಗಿ ಅದನ್ನ ಹನುಮಂತ ಹೇಳಿದಾಗ ಸೀತೆಗೆ ಹೌದು ಇಂಥದೊಂದು ನಡೆದಿತ್ತು, ಯಾರೋ ಹೇಳಲಿಕ್ಕಿಲ್ಲ, ರಾಮನ ಪ್ರಿಯ ಇವ, ರಾಮನ ಸಮೀಪಸ್ಥ ಅನ್ನುವುದನ್ನು ಸೀತೆ ತಿಳಿದು ಆ ರಾಮ ಕೊಟ್ಟಂತಹ ಮುದ್ರೆಯುಂಗುರವನ್ನು ಸ್ವೀಕಾರ ಮಾಡಿ ತನ್ನ ಚೂಡಾಮಣಿಯನ್ನ ಹನುಮಂತನ ಕೈಲಿ ಕೊಟ್ಟದ್ದು ಅಂತ ಇದೆಲ್ಲ ಈ ಸುಂದರಕಾಂಡದ ನಾನಾ ರೀತಿಯ ನಾನಾ ಘಟನೆಗಳನ್ನು ವರ್ಣಿಸುವಂಥದ್ದಿದೆ. ಅಂದ್ರೆ ಅಷ್ಟು ಆಪ್ತತೆಯನ್ನ ನಮಗಲ್ಲಿ ರಾಮಾಯಣದಲ್ಲಿ ಬಹಳ ಬಿತ್ತರಿಸ್ತಾರೆ. ಇಲ್ಲಿ ಬಿತ್ತರಿಸುವುದಲ್ಲ, ಉಂಟು ವಿಷಯಗಳನ್ನ ತಪ್ಪದೆ ತಿಳಿಸ್ತಾರೆ. ಈಗಿಲ್ಲಿ ಮುಂದಿನ ಶ್ಲೋಕ. ಗೋಭಿಸ್ಸಮಾನಂದಿತ ರೂಪ ಸೀತಃ ಸ್ವವಹ್ನಿ ನಿರ್ದಗ್ಧ ಪಲಾಶಿರಾಶಿಹಿ ಅಹೋ ಹನುಮನ್ನವವಾರಿದೋಸೌ ತೀರ್ಣಾಂಬುಧಿರೋ ವಿಷ್ಣುಪದೇನ ನಾಮ ಎನ್ನುವಂತಹ ಒಂದು ಅತ್ಯಂತ ಸುಂದರವಾದ ಶ್ಲೇಷಾಲಂಕಾರ ಇರುವಂತಹ ಪದ್ಯ ಇದು. ಇದರಲ್ಲಿ 2-3 ಅಂಶಗಳನ್ನ ನಾವು ಲಕ್ಷಣಗಳನ್ನು ತಿಳಿದುಕೊಳ್ಬೇಕು. ಏನದು ಅಂದ್ರೆ 2 ಶಬ್ದಗಳು, ಕನ್ನಡ ಶಬ್ದವನ್ನು ಕೂಡ, ಕನ್ನಡ ಸರಿ ಬರಬೇಕಲ್ಲ, ನಮ್ಗೆ ಕನ್ನಡವೇ ಬರುವುದಿಲ್ಲ, ಈ ಸಂಸ್ಕೃತ ಅಂತ ಅರ್ಥ ಮಾಡ್ಕೊಳ್ಳಿ. ಮೇಘ ಇದೆ, ಮೇಘಕ್ಕೆ ಅನೇಕ ಲಕ್ಷಣಗಳು ಉಂಟು. ಮೇಘಗಳಿಂದ ಮುಖ್ಯವಾಗಿ ಮೇಘ ನೀರದ ಅಂದ್ರೆ ನೀರು ನೀರನ್ನು ಕೊಡುವಂಥದ್ದು, ವಾರಿದ ನೀರನ್ನು ಕೊಡುವಂಥದ್ದು, ಅದು ಒಂದು ಲಕ್ಷಣ ಮೇಘಕ್ಕೆ. ಎರಡನೇದು, ಮೇಘ ಸಿಡಿಲನ್ನುಂಟು ಮಾಡ್ತದೆ, ಮಿಂಚನ್ನು ತೋರಿಸ್ತದೆ, ಸಿಡಿಲನ್ನು ಉಂಟು ಮಾಡ್ತದೆ. ಏನೇನು ಮಾಡ್ತದೆಯೋ ಏನೋ, ಮೇಘ ಬಂತು ಅಂದ್ರೆ ಏನು ಬೇಕಾದ್ರೂ ಆದೀತು. ಇರುವುದು ಮಾತ್ರ ಬಹಳ ಎತ್ತರಕ್ಕೆ, ಭೂಮಿಗೆ ಬಹಳ ಎತ್ತರದಲ್ಲಿರುವಂತಹ ಮೇಘ ಭೂಮಿಯ ಮೇಲೆ ಸಾಕಷ್ಟು ಪರಿಣಾಮಗಳನ್ನ ಉಂಟು ಮಾಡ್ತದೆ. ಹೀಗಿರುವಂಥದ್ದು ಮೇಘ. ಈಗ ಇಲ್ಲಿ ನಮಗೆ ತಿಳಿಸುವಾಗ ಹೇಳ್ತಾರೆ ಎಂಥದ್ದು ಅಂದ್ರೆ, ಈ ಹನುಮಂತನು ಕೂಡ ಮೇಘದ ಹಾಗೆ ಅಂತ, ಮೇಘದ ಎಲ್ಲ ಲಕ್ಷಣಗಳನ್ನು ಕೂಡ ಹನುಮಂತ ಹೊಂದಿದ್ದಾನೆ ಅಂತ. ಹಾಗಾಗಿ ಗೋಭಿಸ್ಸಮಾನಂದಿತ ರೂಪ ಸೀತಃ ಅಂತ ಹೇಳ್ತಾರೆ. ಸೀತಾವನ್ನು ಆನಂದ ಪಡಿಸುವಂಥದ್ದು ಯಾವುದು ಅಂದ್ರೆ ಮೇಘಗಳು ಅಂತ ಹೇಳೋದು. ಹೌದಾ? ಸೀತೆಯನ್ನ ಮೇಘ ಹೇಗೆ ಆನಂದ ಪಡಿಸ್ತದೆ ಅಂದ್ರೆ, ಸೀತಾ ಶಬ್ದಕ್ಕೆ ಯಾರದ್ದೋ ಹೆಸರು ಅಂತ ಅರ್ಥ ಅಲ್ಲ. ಸೀತಾ ಅನ್ನೋ ಶಬ್ದಕ್ಕೆ ಮಡಿ ಅಂತ ಅರ್ಥ. ಕನ್ನಡದಲ್ಲಿ ಮಡಿ ಅಂತ, ಸಂಸ್ಕೃತದಲ್ಲಿ ಸೀತಾ ಎನ್ನುವುದನ್ನು ಕನ್ನಡದಲ್ಲಿ ಮಡಿ ಅಂತ. ಮಡಿ ಅಂದ್ರೆ ಏನು? ನಮ್ಗೆ ಯಾರ್ಯಾರೋ ಹಾರಾಟ ಗೌಜು ಹೊಡಿತಾರಲ್ಲ ಮಡಿ ಅಂತ, ಬ್ರಾಹ್ಮಣರು ಮುಟ್ಟಿ ಕೊಳ್ಳದೆ ಪ್ರತ್ಯೇಕ ಉಳಿತಾರಲ್ಲ, ಅದನ್ನ ಮಡಿ ಅಂತ ಭಾವಿಸ್ತೇವೆ. ಆ ಅರ್ಥ ಇಲ್ಲ, ಸಂಸ್ಕೃತದಲ್ಲಿ ಆ ಅರ್ಥವೇ ಇಲ್ಲ. ಹಾಗಾದ್ರೆ ಮಡಿ ಅಂದ್ರೆ ಎಂಥದ್ದು? ಮಡಿ ಅಂದ್ರೆ ಕ್ರಿಯಾಪದವಾದರೆ ಸಾಯಿ ಅಂತ ಅರ್ಥ, ಮಡಿದನು ಸತ್ತನು ಅಂತ ಅರ್ಥ. ಮಡಿ ಅಂದ್ರೆ ಸಾಯಿ ಅಂತ, ಇದು ಕ್ರಿಯಾಪದವಾದರೆ. ಮಡಿ ಅನ್ನೋ ಶಬ್ದ ಬೇರೆ ಅರ್ಥ ಉಂಟು, ಅದು ವಿಶೇಷಣವಾದರೆ ಮಡಿ ಅಂದ್ರೆ ಬಿಳಿ ಅಂತ ಅರ್ಥ, ಮತ್ತೆ ಮಡಿ ಅಂದ್ರೆ ಶುಭ್ರ ಅಂತ ಅರ್ಥ, ಮಡಿ ಅಂದ್ರೆ ಸ್ವಚ್ಛ, ಮಡಿ ಅಂದ್ರೆ ಬಿಳಿ ಅಂತ ಅರ್ಥ. ಇವೆರಡು ವಿಶೇಷಣಗಳಾಗಿ ಉಪಯೋಗಿಸುವಂಥ ಪದಗಳು. ಮತ್ತೆ ಮೊದಲಿಗೆ ಕ್ರಿಯಾಪದದ ಅರ್ಥ ಹೇಳಿದೆ, ಮಡಿ ಅಂದ್ರೆ ಸಾಯಿ ಅಂತ. ಮಡಿ ಅಂದ್ರೆ ವಿಶೇಷಣ ಪದಗಳ ಆಗ್ತವೆ. ಆ ವಿಶೇಷಣ ಅರ್ಥವನ್ನು ಕೊಡುವಾಗ ಬಿಳಿ ಅಂತ ಒಂದು ಅರ್ಥ, ಮತ್ತೊಂದು ಅರ್ಥ ಸ್ವಚ್ಛ ಅನ್ನೋ ಅರ್ಥ. ಹಾಗೆ ಮಡಿ ಅಂದ್ರೆ ನಾಮಪದ, ಅದು ಆ ನಾಮಪದವೇ ಇಲ್ಲಿ, ನಾಮಪದದ ಅರ್ಥವನ್ನ ಇಲ್ಲಿ ಗ್ರಹಣ ಮಾಡ್ತಾರೆ. ಹಾಗಾದ್ರೆ ಆ ನಾಮಪದ ಕನ್ನಡದಲ್ಲಿ ಮಡಿ, ನಾಮಪದ ಅನ್ನುವ ಮಡಿ ಎನ್ನುವ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಕಣ ಅಂತ ಹೇಳ್ತಾರೆ, ಮಡಿ ಅಂತಾರೆ. ಈ ಮಡಿ ಅನ್ನೋದು ಹೆಚ್ಚಾಗಿ ನಗರ ಪ್ರದೇಶದವರಿಗೆ ಗೊತ್ತಿರುವುದಿಲ್ಲ, ಗ್ರಾಮ ಪ್ರದೇಶದಲ್ಲಿರುವವರಿಗೆ ಗೊತ್ತು. ಗ್ರಾಮದಲ್ಲಿ ಉಳುಮೆ ಮಾಡ್ತಾರೆ, ಉಳುಮೆ ಮಾಡಿ ಚೆನ್ನಾಗಿ ಅಗೆತ ಮಾಡಿದಂತಹ ಭೂಮಿಯ ಒಂದು ತುಂಡು, ಒಂದು ಸಣ್ಣ ಭೂಮಿಯ ಒಂದು ಸಣ್ಣ ಜಾಗವನ್ನ ಉಳುಮೆ ಮಾಡಿ ತಯಾರಿಟ್ಟುಕೊಂಡು ಮೆದು ಮಾಡಿ, ಆಗ ಸಣ್ಣ ಹಗುರ ಮಳೆ ಬರಬೇಕು. ಹಗುರ ಮಳೆಯಿಂದ ಮೆದುವಾದಂತಹ ಭೂಮಿ, ಉತ್ತ ಭೂಮಿಗೆ ಹಗುರವಾದ ಮಳೆ ಬಿದ್ದು ಅದು ಮೆದುವಾಗಬೇಕು ನೆಲ. ಆಗ ಅಲ್ಲಿ ಬೀಜ ಬಿತ್ತುತ್ತಾರೆ. ಬೀಜ ಬಿತ್ತಿದ ಮೇಲೆ ಅಂಕುರ ಆಗ್ತದೆ, ಅಂದ್ರೆ ಮೊಳಕೆ ಹೊಡೆದು ಸಸಿ ಏಳ್ತದೆ.
ಬೀಜ ಎಲ್ಲ ಬಿತ್ತಿ ಆಯ್ತು, ಸಾಕಷ್ಟು ಎದ್ದು ಬಿಡ್ತು, ದಟ್ಟವಾಗಿ ಸಸಿಗಳೆಲ್ಲ ಎದ್ದು ಬಿಡ್ತವೆ. ಆ ದಟ್ಟವಾಗಿ ಎದ್ದಂತಹ ಸಸಿಯ ಒಂದು ಭೂಭಾಗ ಇದೆಯಲ್ಲ, ಪ್ರತ್ಯೇಕವಾದಂತಹ ಪುಟ್ಟ ಭೂಭಾಗ ಇದೆಯಲ್ಲ, ಆ ಭೂಮಿಯ ಆ ಸಣ್ಣ ಭಾಗ ಉಂಟಲ್ಲ, ಅದಕ್ಕೆ ಮಡಿ ಅಂತ ಹೆಸರು. ಅಂದ್ರೆ ಆ ಸಸಿಗಳು ಅಂತ, ಸಣ್ಣ ಸಣ್ಣ ಸಸಿಗಳು ದಟ್ಟವಾಗಿ ಬಿತ್ತಿದ ಬೀಜವೆಲ್ಲ ಮೊಳಕೆಯೊಡೆದು ಆ ಒಂದು ಕಣವಾಗಿ, ಅಂದ್ರೆ ಆ ಒಂದು ಪುಟ್ಟು ಭೂಮಿಯಲ್ಲಿ ಏನು ಆಗಿರ್ತದೆ ಆ ಭಾಗಕ್ಕೆ ಸಸಿಗಳನ್ನು ತುಂಬಿರುವಂಥ ಭೂಭಾಗ, ಅದಕ್ಕೆ ಶೀತ ಅಂತ ಹೆಸರು. ಅದಕ್ಕೆ ಸಣ್ಣ ಮಳೆ ಬರಬೇಕು, ಹಗುರು ಮಳೆ ಬರಬೇಕು. ಹಗುರು ಮಳೆ ಯಾವಾಗ ಬರ್ತದೆ? ನವಮಾರಿದೋತ್ಸವ ಅಂತ. ನವಮಾರಿದ ಅಂದ್ರೆ ಆಗ ಮಾತ್ರ ತಯಾರಾದಂತಹ ಮೋಡ ಪ್ರಾರಂಭಕ್ಕೆ ಜೋರು ಮಳೆ ಬಿಡುವುದಿಲ್ಲ, ಜೋರು ಮಳೆಯಾಗುವುದಿಲ್ಲ. ಪ್ರಾರಂಭಕ್ಕೆ ಹಗುರವಾದ ಮಳೆ ಆಗ್ತದೆ. ಆ ಹಗುರು ಮಳೆ ಅನ್ನೋದು ಆ ಶೀತಕ್ಕೆ ಬೇಕು. ಅದಕ್ಕೆ ಅಂತಹ ಆ ಮಡಿಯನ್ನು, ಆ ಮಡಿಗೆ ಈ ಹಗುರ ಮಳೆ ಅನ್ನೋದು ಬಹಳ ಪ್ರಿಯವಾದದ್ದು. ಯಾಕೆಂದ್ರೆ ಅದರ ಏಳಿಗೆ ಆಗ್ತದೆ, ಮಡಿಯ ಏಳಿಗೆ ಆಗ್ತದೆ ಅದರಿಂದ. ಹಾಗಾಗಿ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಆ ನಂತರದಲ್ಲಿ ಅದನ್ನೆಲ್ಲ ತೆಗೆದು ಬಿಡ್ತಾರೆ. ತೆಗೆದು ಮತ್ತೆ ಆ ಹೊಲಗದ್ದೆಗಳಿಗೆ ಸಾಗಿಸಿ, ಬೇರೆ ಹೊಲಗದ್ದೆ ತಯಾರು ಮಾಡಿರ್ತಾರಲ್ಲ ಆ ಭೂಮಿಗೆ ಅದನ್ನ, ಆ ಸಸಿಗಳನ್ನೆಲ್ಲ ಕಟ್ಟು ಮಾಡಿ ತೆಗೆದುಕೊಂಡು ಹೋಗಿ ಅದನ್ನೆಲ್ಲ ನೆಡ್ತಾರೆ. ಹಾಗೆ ಭತ್ತ ನೆಡುವುದಕ್ಕೆ ನೇಜಿ ನೆಡುವುದು, ನಾಟಿ ಮಾಡುವುದು ಅಂತ ಹೆಸರು. ನಾಟಿ ಮಾಡುವುದು, ಆಗ ಸ್ವಲ್ಪ ಒಳ್ಳೆ ಮಳೆ ಬರಬೇಕು, ನಾಟಿ ಮಾಡುವುದು. ಇದೆಲ್ಲ ಈ ಬೇಸಾಯ ಮಾಡುವಂತಹ ಕೃಷಿಯ ಕೆಲಸಗಳು. ಅದಕ್ಕಿದಕ್ಕೆ ಏನ್ ಸಂಬಂಧ ಅಂದ್ರೆ ಮಡಿ ಅಂತ. ಮಡಿಗೆ ಏನ್ ಬೇಕಾಯ್ತು? ಹಗುರವಾದ ಮಳೆ ಬೇಕು. ಹೊಸದಾಗಿ ಮೂಡಿ ಬಂದಂತಹ ಮೇಘದ ಹಗುರ ಮಳೆ ಸಸಿ ಬೆಳಿಲಿಕ್ಕೆ ಬೇಕು. ಆಗ ಸಸಿ ಎಲ್ಲ ಖುಷಿಯಿಂದ ಮೇಲೆ ಮತ್ತು ಏಳುತ್ತದೆ ಅಂತ. ಹೀಗೆ ಇದು ಕೃಷಿ. ನಮ್ಮ ನಾರಾಯಣ ಪಂಡಿತಾಚಾರ್ಯರ ಮನೆ ಸುತ್ತ ಉಂಟು, ಬಯಲುಂಟು, ಗದ್ದೆ ಬಯಲುಂಟು. ಆ ಗದ್ದೆ ಬಯಲಿನ ತುಂಬಾ ನೋಡಿದ ಖುಷಿ ಆಗ್ತದೆ. ಆ ಗದ್ದೆ ಬಯಲಿನಲ್ಲೆಲ್ಲ ಅವರೆಲ್ಲ ಕೆಲಸ ಮಾಡಿದವರೇ, ನೇಜಿ ನೆಟ್ಟವರು. ಹೀಗಾಗಿ ಅದನ್ನ ಹೇಳುವಂಥದ್ದು ಇಲ್ಲಿದೆ. ಏನದು ಅಂತ ಕೇಳಿದ್ರೆ, ಇಲ್ಲಿ ಗೋಭಿ ಸಮಾನಂದಿತ ರೂಪಸೀತಃ. ಇಲ್ಲಿ ಆ ಸಮಾನಂದಿತ ನವಮಾರಿದೋತ್ಸವವು ತನ್ನ ತುಂತುರು ತುಂತುರು ನೀರುಗಳಿಂದ ಆ ಎಲ್ಲ ಮಡಿಗಳು ಉಂಟಲ್ಲ, ಮಡಿಗಳನ್ನೆಲ್ಲ ಆನಂದಪಡಿಸಿದಂತಹ ನವಮಾರಿದ ಹೊಸದಾದ ಮಳೆಯನ್ನು, ಹಗುರವಾದ ಮಳೆ ಯಾವುದು ಅಂದ್ರೆ ಆ ಮಳೆಯನ್ನು ಸುರಿಸುವಂತಹ ಮೇಘವೇ ಈ ಹನುಮಂತ. ಹಾಗೆಯೇ ಆ ಮೇಘ ಉಂಟಲ್ಲ, ಮೇಘ ಏನ್ ಮಾಡ್ತದೆ? ಹಗುರವಾದ ಮಳೆ ಸುರಿಸಿ ಮಡಿಗಳನ್ನೆಲ್ಲ ಅಭಿವೃದ್ಧಿ ಮಾಡಿ, ಮಡಿಗಳಲ್ಲಿ ಚೆನ್ನಾಗಿ ಆ ಬಿತ್ತಿದ ಬೀಜಗಳೆಲ್ಲ ಮೊಳಕೆಯೊಡೆದು ಚೆನ್ನಾಗಿ ಗಿಡ ಏಳಲಿಕ್ಕೆ, ಸಸಿ ಏಳಲಿಕ್ಕೆ ಅದು ಪ್ರೋತ್ಸಾಹ ಮಾಡ್ತದೆ. ಹಾಗೆಯೇ ಆ ಮೇಘಗಳಲ್ಲಿ ಇನ್ನೊಂದು ಗುಣ ಉಂಟು, ಸಿಡಿಲು ಉಂಟು ಮಾಡುವುದು. ಮೇಘಗಳು ತುಂಡಾದಾಗ, ಗಾಳಿ ಹೊಡೆತಕ್ಕೆ ಮೇಘಗಳು ತುಂಡಾಗಿ ಮತ್ತೆ ಆ ಮೇಘಗಳು ಒಟ್ಟು ಸೇರ್ತವೆ. ಗಾಳಿ ಹೊಡೆತಕ್ಕೆ ಒಟ್ಟು ಸೇರುವಾಗ ಮೋಡಕ್ಕೆ ಮೋಡ ಬಡಿದು ಗುಡುಗು ಬರೋದು, ಗುಡುಗು ಮಿಂಚು ಎಲ್ಲ ಆಗ್ತದೆ, ಸಿಡಿಲು ಕೂಡ ಆಗ್ತದೆ. ಆ ಸಿಡಿಲಿನಿಂದ ಬೆಂಕಿ ಬರ್ತದೆ. ಸಿಡಿಲು ಬಡಿದಾಗ ಬೆಂಕಿ ಬರ್ತದೆ. ದೊಡ್ಡ ದೊಡ್ಡ ಮರಗಳಿಗೆ ಬೆಂಕಿ ಹತ್ತಿ ಬಿಟ್ರೆ ಇಡೀ ವನವನ್ನೇ ಸುಟ್ಟು ಹಾಕಿ ಬಿಡುತ್ತದೆ. ಆ ಕೆಲಸವನ್ನು ಮೇಘ ಮಾಡ್ತದೆ. ಹೀಗೆ ಮೇಘಗಳಿಂದ ಚಂದವಾದಂತಹ ಮಡಿಗಳಲ್ಲಿ ಸಸ್ಯಾಭಿವೃದ್ಧಿ ಮಾಡಲಿಕ್ಕೆ ಹಗುರು ಮಳೆ ಸುರಿಸುವಂತಹ ಹೊಸ ಮೋಡಗಳು ಹೌದು. ಹೊಸ ಮೇಘ ಏನು ಮಾಡ್ತದೆಯೋ ಅವೇ ಮೇಘಗಳು ಮತ್ತೆ ಸಿಡಿಲನ್ನುಂಟು ಮಾಡಿ, ಆ ಸಿಡಿಲಿನಿಂದಾಗಿ ದೊಡ್ಡದಾದಂತಹ ಆ ಸಿಡಿಲಿನಿಂದ ಆಗುವಂಥದ್ದೇನು? ಬೆಂಕಿ ಹೊತ್ತಿ ಮರಗಳೆಲ್ಲ ಸುಡುವಂಥದ್ದು. ಇದನ್ನು ಮಾಡ್ತದೆ. ನಮ್ಮ ಹನುಮಂತನಿಗೆ ಈ ಮೇಘಗಳ ಲಕ್ಷಣ ಉಂಟು. ಇವ ನವಮಾರಿದ ಹೊಸದಾದಂತಹ ಮೇಘದಂತೆ. ಅದು ಸಮುದ್ರವನ್ನ ಹಾದು ಬರ್ತದೆ. ಸಮುದ್ರದ ಮೇಲೆಲ್ಲ ಹಾಯುವಂಥದ್ದೇ. ಆ ಸಮುದ್ರವನ್ನ ದಾಟಿಕೊಂಡು ಬರುವಂತಹ ಮೇಘದ ಹಾಗೆ ಕಾಣ್ತಾನೆ ಹನುಮಂತ. ಮತ್ತೆ ವಿಷ್ಣು ಪದವನ್ನ ಆಶ್ರಯಿಸಿಕೊಂಡಿರ್ತದೆ ಮೇಘ ಎಲ್ಲುಂಟು? ವಿಷ್ಣು ಪದದಲ್ಲುಂಟು. ಅರೆ, ಮೇಘ ಕಾಣ್ತದೆ, ಅಲ್ಲಿ ಯಾವ ವಿಷ್ಣು ಪದ ಅಂತ ನಾವು ಅಂದುಕೊಳ್ತೇವಲ್ವಾ ಕನ್ನಡದವರು. ಇಲ್ಲ, ಸಂಸ್ಕೃತದಲ್ಲಿ ವಿಷ್ಣು ಪದ ಅಥವಾ ವಿಷ್ಣು ಪಾದ ಹೇಳುವುದಕ್ಕೆ ಆಕಾಶ ಎನ್ನುವ ಅರ್ಥ. ಆಕಾಶಕ್ಕೆ ವಿಷ್ಣು ಪದ ಅಂತ ಹೆಸರು.
ಹಾಗಾಗಿ ಮೇಘ ಯಾವಾಗಲೂ ವಿಷ್ಣು ಪದವನ್ನೇ ಆಶ್ರಯಿಸಿರ್ತದೆ. ನಮ್ಮ ಹನುಮಂತನು ವಿಷ್ಣು ಪದವನ್ನೇ ಆಶ್ರಯಿಸಿದಮ. ಈಗ ಇಲ್ಲಿ ಯಾವುದು? ಇಲ್ಲಿ ಈ ಪ್ರಕೃತ ಇದಿಷ್ಟು ಒಂದು ಶ್ಲೇಷಕ್ಕೆ ಇಷ್ಟು ಅರ್ಥ ಹೇಳಲಿಕ್ಕೆ ಬೇಕಾಗ್ತದೆ. ಹಾಗಾಗಿ ಇದೊಂದು ಅರ್ಥ ಬಂತು. ಇದೇ ಲಕ್ಷಣಗಳನ್ನು ಹೊಂದಿರುವವ, ಮೇಘದಂತೆ ಇರುವವ ಹನುಮಾನ್. ಹಾಗಾದ್ರೆ ಹನುಮಾನ್ ಏನು ಮಾಡಿದ? ಗೋಭಿಹಿ ಸಮಾನಂದಿತ ರೂಪಸೀತ. ಹನುಮಂತ ಗೋಭಿಹಿ ಅಂದ್ರೆ ಮಾತುಗಳಿಂದ ಅಂತ. ಗೋ ಶಬ್ದಕ್ಕೆ ಮಾತು ಎನ್ನುವ ಅರ್ಥ. ಗೋ ಎನ್ನುವಂತಹ ಶಬ್ದಕ್ಕೆ ಮಾತು ಎನ್ನುವ ಅರ್ಥ ಇದೆ. ಹಾಗಾಗಿ ಗೋಭಿಹಿ ಅಂದ್ರೆ ತನ್ನ ಮಾತುಗಳಿಂದ ಈ ಹನುಮಂತ ಸಮಾನಂದಿತ ರೂಪಸೀತ, ಚೆನ್ನಾಗಿ ಸೀತಾ ಆಕೃತಿಗೆ ಆನಂದವನ್ನು ಕೊಟ್ಟ ಅಂತ. ಅದ್ಯಾಕೆ ಹಾಗೆ ರೂಪಸೀತ ಅಂದ್ರೆ ಸೀತಾ ರೂಪ ಅಂದ್ರೆ ಅರ್ಥ ಏನು ಅಂದ್ರೆ ಸೀತಾ ಪ್ರತಿಮಾ ಅಂತ ಅರ್ಥ, ಸೀತಾ ಆಕೃತಿ ಅಂತ ಅರ್ಥ. ಸೀತಾ ಹೇಳಿದ್ರೆ ಸಾಕಾಗ್ತದಲ್ವಾ, ಅಲ್ಲಿ ಬೇರೆ ಏನಾದ್ರೂ ಪದ ಹಾಕ್ಬಹುದಿತ್ತಲ್ಲ. ನಾರಾಯಣ ಪಂಡಿತಾಚಾರ್ಯರಿಗೆ ಮಹಾಪ್ರತಿಭೆ ಉಳ್ಳಂತಹ ಆ ನಾರಾಯಣ ಪಂಡಿತಾಚಾರ್ಯರಿಗೆ ಮತ್ತೆ ರೂಪ ಹಾಕುವ ಅಗತ್ಯ ಏನು ಅಂದ್ರೆ ಆ ಶಬ್ದ ಬೇಕಿದೆ ಅಲ್ಲಿ. ಯಾಕೆ ಅಂದ್ರೆ ಅದು ಸಾಕ್ಷಾತ್ ಸೀತೆಯಲ್ಲ. ರಾವಣ ಹೊತ್ತುಕೊಂಡು ಹೋದದ್ದು ಸೀತಾಪಹರಣ ಅಂತ ಪ್ರಸಿದ್ಧ ಘಟ್ಟ. ರಾಮಾಯಣದಲ್ಲಿ ಸೀತಾಪಹರಣ ಅನ್ನೋದು ಒಂದು ಪ್ರಸಿದ್ಧ ಘಟ್ಟ. ಅಲ್ಲಿ ರಾವಣ ಸೀತೆಯ ಪ್ರತಿಕೃತಿಯನ್ನ ಹೊತ್ತ ಬಿಟ್ರೆ ಸೀತೆಯನ್ನಲ್ಲ. ಹೌದಾ? ಹಾಗಾದ್ರೆ ಸೀತೆ ಎಲ್ಲ ಹೋಯ್ತು? ಸೀತೆ ನೋಡಿತು ರಾಮ ಲಕ್ಷ್ಮಣ ಯಾರು ಆಶ್ರಮದಲ್ಲಿ ಇಲ್ಲದ ಕಾಲಕ್ಕೆ ರಾವಣ ಹೊಂಚು ಹಾಕಿ ಸುಂದರ ಸ್ತ್ರೀಯರನ್ನು ಹರಿಸಿಕೊಂಡು ಹೋಗುವಂತ ರೂಢಿ ಉಳ್ಳವ ಬಂದ್ರೆ ಎಂತ ಮಾಡುದು ಅವಾಗ? ಅದಕ್ಕಾಗಿ ಸೀತಾ ತನ್ನಂಥದೇ ಒಂದು ಪ್ರತಿಕೃತಿಯನ್ನ ಮಾಡಿಬಿಡ್ತು. ದೇವೇಂದ್ರ ಕೂಡಲೇ ಅಲ್ಲಿ ಸೀತೆ ಸೇವೆಗೆ ಬಂದ. ಆ ಪ್ರತಿಕೃತಿಯಲ್ಲಿ ಹೊಕ್ಕದ್ದು ದೇವೇಂದ್ರ. ಸೀತೆ ಕೈಲಾಸಕ್ಕೆ ಹೋಯ್ತು. ಯಾಕೆ? ಕೈಲಾಸದಲ್ಲಿ ಸದಾ ಸೀತಾರಾಮರ ಭಜನೆ ಆಗ್ತದೆ. ಗೌರೀಶಂಕರರು ಸದಾ ಸೀತಾರಾಮರ ಭಜನೆಯನ್ನ ಮಾಡ್ತಾರೆ, ಮಂತ್ರ ಜಪಿಸ್ತಾರೆ. ಅಲ್ಲಿ ಹೋದ್ಲು. ಖುಷಿಯಿಂದ ಅವರು ಪೂಜಿಸ್ಲಿಕ್ಕೆ ಸಾಕ್ಷಾತ್ ಸೀತೆ ಬಂತು ಅಂತ ಖುಷಿಯಿಂದ ಪೂಜಿಸಿದ್ರು. ಇಲ್ಲಿ ಇದ್ದದ್ದು ಸೀತಾ ಆಕೃತಿ. ವ್ಯವಹಾರಕ್ಕೆ ಬೇಕಾದವ ದೇವೇಂದ್ರ ಅಲ್ಲಿ ಒಳಗಿದ್ದಾನೆ. ಸೀತಾಪಹರಣ ಅಂತ ಪ್ರಸಿದ್ಧವಾದ ಘಟ್ಟದಲ್ಲಿ ಸೀತಾ ಪ್ರತಿಕೃತಿಯ ಅಪಹರಣ ಆಗಿ ಹೋಯಿತು. ಅದೇ ಸೀತಾ ಪ್ರಕೃತಿಯನ್ನೇ ರೂಪಸೀತ ಅನ್ನೋದು. ಅಂದರೆ ಸೀತೆಯಂತೆಯೇ ರೂಪವುಳ್ಳಂತಹ ಆಕೃತಿ. ಸೀತೆ ಯಾವ ರೀತಿಯ ವಸ್ತ್ರ ಆಭರಣ ಧರಿಸಿದ್ಲ ಅದೇ ಲಕ್ಷಣಗಳಿಂದ ಅದೇ ರೀತಿಯ ಆಭರಣ ಎಲ್ಲ ಧರಿಸಿದಂತಹ ಒಂದು ಪ್ರತಿಮೆ. ಅದರಲ್ಲಿ ಪ್ರತಿಮೆ ಅಂದ್ರೆ ಅದು ಜಡವಲ್ಲ, ಈಗ ವ್ಯವಹರಿಸುವಂಥದ್ದು ಒಳಗೆ ದೇವೇಂದ್ರ ಉಂಟು. ಮತ್ತೆ ರಾವಣ ತನ್ನ ತರಲೆ ಮಾತುಗಳನ್ನೆಲ್ಲ ಸಾಕಷ್ಟು ಆಡ್ತಿದ್ದ ಅಲ್ಲ, ಬೇಕಷ್ಟು ಹಿಂಸಿಸ್ತಾ ಇದ್ದ. ಮಾತಿನ ಕಿರುಕುಳ. ಕೆಲವರಿಗೆ ರೋಗ ಇರ್ತದೆ, ಹೊಟ್ಟೆಯಲ್ಲಿ ಸಂಕಟ ಇರ್ತದೆ, ದ್ವೇಷ ಉಂಟು, ಹೊಟ್ಟೆಯಲ್ಲಿ ದ್ವೇಷ ಉಂಟು, ಅಸೂಯೆಯಿಂದ ದ್ವೇಷ ಹುಟ್ಟುತ್ತದೆ. ದ್ವೇಷ ಅಸೂಯೆ ಎರಡೂ ಇದ್ದಾಗ ಅದು ಕುದಿದು ವಾಂತಿಯಾಗಿ ಹೊರಗೆ ಬರ್ತದೆ. ಎಸಿಡಿಟಿ ಜಾಸ್ತಿ ಆದ್ರೆ ವಾಂತಿ ಬರ್ತದೆ. ಹೌದಾ? ಹೊಟ್ಟೆ ಉರಿದು ವಾಂತಿ ಬರ್ತದೆ. ಹೊಟ್ಟೆಯಲ್ಲಿರುವ ದ್ವೇಷಾಸೂಯೆಗಳೆಲ್ಲ ಕಲಸಿ ವಾಂತಿಯಾಗಿ ಬರ್ತದೆ. ಅದೇ ಕೆಟ್ಟ ಮಾತುಗಳು. ಹೀಗೆ ಒಳಗಿರುವಂತಹ ದ್ವೇಷಾಸೂಯೆಗಳಿಗೆ ಮಾತಿನ ರೂಪ ಕೊಟ್ಟು ಮತ್ತೊಬ್ಬರಿಗೆ ಕಿರುಕುಳ ಕೊಡುವ ಸ್ವಭಾವ ಬಹಳ ಜನರಿಗೆ ಉಂಟು. ರಾವಣನಿಗೆ ಅದೇ ಗುಣ. ಮುಂದೆ ರಾವಣನಿಗೆ ಶಿಕ್ಷೆ ಹುಡುಕಾನೆ, ಒಳ್ಳೆ ಶಿಕ್ಷೆ ಸಿಗ್ತದೆ ಹನುಮಂತನಿಂದ. ಎಲ್ಲ ಅರಿತ ಇದೆಲ್ಲ ಶಿಕ್ಷೆ. ಈ ರೀತಿ ಕಿರುಕುಳವನ್ನ ಯಾರು ಅನುಭವಿಸಿದ್ದು? ಸೀತಾಕೃತಿ. ಆ ಸೀತೆಯ ಪ್ರತಿಕೃತಿಯಲ್ಲಿ ಇದ್ದಂತಹ ದೇವೇಂದ್ರ ಇವೆಲ್ಲವನ್ನು ಕೇಳಿದ. ಒಂದು ಸ್ತ್ರೀ ಹೇಗೆ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕೋ ಅದೇ ರೀತಿಯಾಗಿ ಕಣ್ಣೀರು ಸುರಿಸಿ ಮರುಗಿದ. ಎಲ್ಲವನ್ನು ತೋರಿಸ್ತಾನೆ. ಇದೆಲ್ಲ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವರಾಮಾಯಣದಲ್ಲಿ ಬರುವಂತಹ ವಿಷಯ ನಾ ಹೇಳುದು. ಮಧ್ವರಾಮಾಯಣದ ವಿಷಯಕ್ಕೆ ಜೋಡಿಸಿಕೊಂಡೇ ಉಂಟು. ಹಾಗಾಗಿ ಇಲ್ಲಿಯೇ ತೋರಿಸಿದ್ದಾರೆ ಪಂಡಿತಾಚಾರ್ಯರು. ನಂತರದಲ್ಲಾದದ್ದೇನು? ಹೀಗೆ ಆದಾಗ ತನ್ನ ಹಿತವಾದ ಮಾತುಗಳಿಂದ ರಾಮ ಸಂದೇಶಗಳನ್ನೆಲ್ಲ ಹೇಳಿ ಹನುಮಂತ ಸಮಾನಂದಿತ ರೂಪಸೀತ ಸೀತೆಗೆ ಸಮಾನಂದವನ್ನು, ಅಂದ್ರೆ ಅಂದ್ರೆ ಪೂರ್ಣ ಅಂತರ್ಥ, ಪೂರ್ಣಾನಂದವನ್ನು ಸೀತೆಗೆ ಕೊಟ್ಟ. ಸೀತೆಯನ್ನು ಹೀಗೆ ಸಂತೋಷಪಡಿಸಿದ ತನ್ನ ಮಾತುಗಳಿಂದ.
ಇಂತಹ ಹನುಮಂತ ಆ ನಂತರದಲ್ಲಿ ತನ್ನದೇ ಆದ ಬೆಂಕಿಯಿಂದ, ಹೇಗೆ ಒಂದು ಮೇಘ ತನ್ನೊಳಗೆ ತಾನು ಬಡಿದಾಗ ಸಿಡಿಲನ್ನುಂಟು ಮಾಡಿ ಬೆಂಕಿಯನ್ನು ಹೊತ್ತಿಸಿ ಮಹಾ ವೃಕ್ಷಗಳನ್ನ ಹೇಗೆ ಸುಟ್ಟು ಹಾಕ್ತದೆಯೋ, ಅದೇ ರೀತಿ ಹನುಮಂತ ತನ್ನ ಬಾಲದ ಬೆಂಕಿ, ಸ್ವವಹ್ನಿ ಅಂದ್ರೆ ತನ್ನದೇ ಬೆಂಕಿ, ತನ್ನ ವಹ್ನಿ ಬೆಂಕಿಯನ್ನು ಎಲ್ಲ ಕಡೆ ತಾಗಿಸಿದ. ತನ್ನ ಬಾಲದಲ್ಲಿದ್ದಂತಹ ಬೆಂಕಿಯನ್ನ ಆ ಲಂಕೆಯ ಎಲ್ಲ ಬದಿಗೂ ತಾಗಿಸಿದಾಗ ಲಂಕೆಯೇ ಧ್ವಂಸವಾಗಿ ಹೋಯಿತು. ಅದರಲ್ಲಿ ಅನೇಕ ಪಲಾಶಿಗಳು ಸುಟ್ಟು ಹೋದವು. ಪಲಾಶಿ ಅಂದ್ರೆ ಎರಡರ್ಥ, ವೃಕ್ಷ ಅಂತ ಒಂದರ್ಥ, ಮತ್ತೊಂದು ಪಲಾಶಿ ಅಂದ್ರೆ ಮಾಂಸ ತಿನ್ನುವವರು ಅಂತ ಅರ್ಥ. ಯಾರವರು? ರಕ್ಕಸರು. ರಾವಣನ ಪ್ರಜೆಗಳಲ್ಲಿ ಬಹುಪಾಲು ಇದ್ದವರು ರಕ್ಕಸರೇ. ಅವರೆಲ್ಲರಿಗೂ ಕೂಡ ಬೆಂಕಿ ತಾಗಿತು, ನಷ್ಟ ಮಾಡಿಬಿಟ್ಟ. ಯಾರು? ಹನುಮಂತ. ಹೀಗೆ ಪಲಾಶಿ, ಫಲ ಅನ್ನೋ ಪದಕ್ಕೆ ಮಾಂಸ ಅಂತ ಅರ್ಥ. ಫಲ ಅಂದ್ರೆ ಮಾಂಸ. ಕೆಲವರಿಗೆ ರೋಗ ಇರ್ತದೆ, ಮಹಾಪ್ರಾಣ ಉಚ್ಚರಿಸ್ಲಿಕ್ಕೆ ಬರುವುದಿಲ್ಲ, ಫಲ ಹೇಳಲಿಕ್ಕೆ ಎಂದೂ ಫಲ ಹೇಳುವುದಿಲ್ಲ, ಫಲ ಹೇಳುದು. ಫಲ ಅಂದ್ರೆ ಫಲಹಾರ ಮಾಡಿ, ಫಲಾಹಾರ ಇತ್ತು ಅಂದ್ರೆ ಮಾಂಸದ ಆಹಾರ ಇತ್ತು ಅಂತ ಅರ್ಥ. ಹಾಗೆ ಹೇಳ್ತಾರೆ ರೂಢಿ. ತಿದ್ದಿ ಹೊಡ್ರೆ ಮಾತ್ರ ತಿದ್ಲಿಕ್ಕೆ ಹೋದ್ರೆ ಹೊಡೆಸ್ಕೊಳ್ಬೇಕಾಗ್ತದೆ. ತಿದ್ದಬಾರ್ದು ಅವ್ರಿಗೆ ತಪ್ಪು ಮಾಡುವುದೇ ಖುಷಿ. ಇಂಥ ಜನ ಎಲ್ಲ ಇರ್ತಾರೆ. ಆದ್ರೆ ತಿಳಿದುಕೊಳ್ಬೇಕು, ಯಾಕೆಂದ್ರೆ ಇಲ್ಲಿ ಗೊತ್ತಾಗ್ತದೆ ನೋಡಿ ಎಷ್ಟು ತಪ್ಪಾಗ್ತದೆ ಅಂತ. ಫಲ ಅಂದ್ರೆ ಮಾಂಸ, ಆಶೆ ಅಂದ್ರೆ ತಿನ್ನುವ, ಮಾಂಸವನ್ನು ತಿನ್ನುವಂತಹ ರಾಕ್ಷಸರಿದ್ದಂತಹ ಸ್ಥಳ. ಆ ರಕ್ಕಸರನ್ನೆಲ್ಲ ಧ್ವಂಸ ಮಾಡಿಬಿಟ್ಟ, ಬೆಂಕಿ ಹಚ್ಚಿ ಸುಟ್ಟು ಹಾಕಿದ ಈ ಹನುಮಂತ. ಆ ರೀತಿ ಫಲಾಶಿ ರಾಶಿ ಸ್ವವಹ್ನಿ ನಿರ್ದಗ್ಧ ಫಲಾಶಿ ರಾಶಿ, ತನ್ನ ಬಾಲದಲ್ಲಿದ್ದಂತಹ ಬೆಂಕಿಯಿಂದ ಎಲ್ಲ ರಕ್ಕಸರನ್ನು, ಮಾಂಸ ತಿನ್ನುವಂತಹ ರಕ್ಕಸರು ಅವರೆಲ್ಲರನ್ನು ಕೂಡ ಸುಟ್ಟು ಹಾಕಿದ ಹನುಮಂತ. ಇಂತಹ ಅಹೋ ಹನುಮನ್, ಓ ಹನುಮಂತ, ನವಮಾರಿ ದೋಸೌ, ನೀನು ಒಳ್ಳೆ ಆಗ ಮಾತ್ರ ತಯಾರಾದಂತಹ ಮೇಘದ ಹಾಗೆ ಇರುವಂಥವ. ಅಸೌ ಅಂದ್ರೆ ಇವ ತೀರ್ಣಾಂಬುಧಿ, ಸಮುದ್ರ ದಾಟಿ ಬಂದವ. ಮೇಘ ಸಮುದ್ರವನ್ನೂ ದಾಟ್ತದೆ, ಅದಕ್ಕೇನು ಹಡಗು ಬೇಡ. ಯಾವ್ದಾದ್ರೂ ದೋಣಿ ಏರಿ, ಹಡಗು ಏರಿ, ನಾವೇ ಏರಿ ಹೋಗುದು ಬೇಡ, ಸ್ವಯಂ ತಾನಾಗಿ ಹಾರಿ ಹೋಗ್ತದೆ. ಇಂತಹ ಈ ಮೇಘಗಳು ಸಮುದ್ರವನ್ನೂ ದಾಟ್ತವೆ, ಅಡವಿಯನ್ನು ದಾಟ್ತವೆ, ಎಲ್ಲಿ ಬೇಕಾದ್ರೆ ಗಾಳಿ ಹೊಡೆತ ಇದ್ದ ಹಾಗೆ ಅದು ಸಂಚರಿಸ್ತವೆ. ಆದರೆ ಯಾವಾಗಲೂ ಕೂಡ ವಿಷ್ಣು ಪದವನ್ನ ಆಶ್ರಯಿಸಿಕೊಂಡಿರ್ತವೆ. ನಮ್ಮ ಈ ಹನುಮಂತನೂ ಹಾಗೆ ಸೀತೆಗೆ ಮೆಚ್ಚುಗೆ ಆಗುವಂತಹ ಹಿತವಾದಂತಹ ಪ್ರೀತಿಯ ಮಾತುಗಳನ್ನ, ರಾಮ ಸಂದೇಶ ವಾಕ್ಯಗಳನ್ನೆಲ್ಲ ಸೀತೆಗೆ ಹೇಳಿ ನಂತರದಲ್ಲಿ ಲಂಕಾಧ್ವಂಸ ಮಾಡಿ ಅಲ್ಲಿಂದ ಸಮುದ್ರವನ್ನ ದಾಟಿ, ತೀರ್ಣಾಂಬುಧಿ ಅಂದ್ರೆ ಸಮುದ್ರವನ್ನು ದಾಟಿ ವಿಷ್ಣು ಪದೇನ ನಾಮ, ವಿಷ್ಣು ಪದವನ್ನು ಬಂದು ನಮಿಸಿದ. ವಿಷ್ಣು ಪದ ಅಂದ್ರೆ ಆಕಾಶ, ಆಕಾಶದಲ್ಲಿರುವುದು ಮೇಘ, ಮೇಘಕ್ಕಾಯಿತು. ವಿಷ್ಣು ಪದ ಅಂದ್ರೆ ಮತ್ತೊಂದೇನು? ರಾಮನ ಪಾದ, ರಾಮನ ಪಾದಗಳನ್ನು ಕಂಡು ನಮಿಸಿದ, ನಮಸ್ಕಾರ ಮಾಡಿದ. ಹೀಗೆ ಶ್ಲೇಷವನ್ನ ಬಹಳ ಸುಂದರವಾಗಿ ಹೇಳ್ತಾರೆ. ಹೀಗೆ ನಾವು ಕಾವ್ಯಾಧ್ಯಯನ ಮಾಡುವಾಗ ನಾನು ಬಹಳ ಹೇಳಲಿಲ್ಲ, ಸ್ವಲ್ಪ ಸ್ಥೂಲವಾಗಿ ಅಷ್ಟೇ ಹೇಳಿದ್ದು. ಆದ್ರೂ ನಮಗೆ ಬೇಕಾದದ್ದು ಹೇಳಿಕೆ ಬೇಕಾಗ್ತದೆ ಇಲ್ಲಿ ಇದ್ದಷ್ಟು. ಅಪಕ್ಷಪಾತಿ ಪುರುಷೋಖಿಲೋಸೌ, ಅಪಕ್ಷಪಾತಿ ಪುರುಷಸ್ತ್ರಿಲೋಕ್ಯಾಂ ಅಭೋಗಭೋಕ್ತ ಪತಗಾಧಿರಾಜಂ ವಿಶ್ವಂಭರಂ ಬಿಭ್ರದಸೌ ಜಿಗಾಯ ತ್ವರಾ ಪರಾಕ್ರಾಂತಿಷು ಚಿತ್ರಮೇತದ್. ಇನ್ನೊಂದು ಆಶ್ಚರ್ಯ ಇದೆ. ಏನು ಗೊತ್ತಾ ಆಶ್ಚರ್ಯ? ಈ ಹನುಮಂತ ಇವ ಹಾರ್ತಾನೆ, ಚಂದವಾಗಿ ಹಾರುವಂಥವ ಹನುಮಂತ, ಬಹಳ ವೇಗವಾಗಿ ಹಾರುವವ ಹನುಮಂತ. ರೆಕ್ಕೆಗಳೇ ಇಲ್ಲ, ರೆಕ್ಕೆ ಇರ್ತದೆ. ರೆಕ್ಕೆ ಇರುವಂತಹ ಹಕ್ಕಿಗಳು ಬೇಕಾದಷ್ಟು ಸಾವಿರಾರು ಕಿಲೋಮೀಟರ್ ಹಾರ್ತವೆ. ಹೌದಾ, ಹಕ್ಕಿಗಳು ಹಾರ್ತವೆ. ಅದರಲ್ಲಿ ಬಹಳ ವೇಗ ಉಳ್ಳದ್ದು ಅಂದ್ರೆ ಹದ್ದುಗಳು, ಹದ್ದುಗಳ ಜಾತಿಗೆ ಸೇರಿದ್ದು ಗರುಡ. ಗರುಡ ಚಂದಾಗಿ ವೇಗವಾಗಿ, ಗರುಡ ವೇಗ ಹೇಳುವಂಥದ್ದೇ. ಹಾಗೆ ರೆಕ್ಕೆ ಉಳ್ಳಂತಹ ಪತಗಾಧಿರಾಜ ಅಂದ್ರೆ ರೆಕ್ಕೆಗಳು ಉಳ್ಳಂತಹ ಆ ಹಕ್ಕಿಗಳ ರಾಜ, ಒಡೆಯ ಗರುಡ.
ಅವ ಚೆನ್ನಾಗಿ ಹಾರಿ ಬಿಡ್ತಾನೆ. ಆದರೆ ಮತ್ತು ಈ ಹನುಮಂತ ರೆಕ್ಕೆಗಳಿಲ್ಲ, ಇವನಿಗೆ ರೆಕ್ಕೆಗಳೇ ಇಲ್ಲದವ, ಆದ್ರೂ ಹಾರ್ತಾನೆ. ಮತ್ತು 3 ಲೋಕಗಳಲ್ಲಿ ಈ ರೀತಿ ಇರುವಂಥವನು ಇವನು. ಅಪಕ್ಷಪಾತಿ ಪುರುಷ ತ್ರಿಲೋಕ್ಯಾಂ. ಏನು ಪಕ್ಷಗಳು ಅಂದರೆ ರೆಕ್ಕೆಗಳಿಲ್ಲದಂತಹ 3 ಲೋಕಗಳಲ್ಲಿಯೂ ಎಲ್ಲಿಯೂ ರೆಕ್ಕೆ ಇಲ್ಲದೆ ಹಾರುವ ಪುರುಷ ಹನುಮಂತ. ಮತ್ತೆ ಇವನು ಅಭೋಗ ಭೋಕ್ತ. ಇವನು ಊಟ ಮಾಡುವುದಿಲ್ಲ, ಮೀನು ಹಿಡಿದು ಹಾವುಗಳನ್ನು ತಿನ್ನುವುದಿಲ್ಲ. ಗರುಡ ಹಾವು ತಿಂತಾನೆ. ಭೋಗ ಭೋಕ್ತ ಅಂದ್ರೆ ಭೋಗಿ, ಭೋಗ ಅಂದ್ರೆ ಹಾವುಗಳು ಅರ್ಥ. ಸರ್ಪ ಭಕ್ಷಣ ಮಾಡುವವನು ಗರುಡ. ಇವನು ಹಾಗೆ ಮಾಡುವುದಿಲ್ಲ, ಯಾವ ಸರ್ಪವನ್ನೆಲ್ಲ ತಿನ್ನುವುದಿಲ್ಲ, ಎಂಥದೂ ತಿನ್ನುವುದಿಲ್ಲ, ಕಪಿಯಮ. ಮತ್ತೆ ಯಾವಾಗಲೂ ಕೂಡ ಎಂದು ಮಾಂಸಾಹಾರವನ್ನು ತಿನ್ನುವವನೇ ಅಲ್ಲ. ಇಂತಹ ಹನುಮಂತ ಸರ್ಪ ತಿನ್ನದ, ರೆಕ್ಕೆಗಳಿಲ್ಲದ, ಆದರೆ 3 ಲೋಕಗಳಲ್ಲೂ ಚೆನ್ನಾಗಿ ಹಾರುವಂತಹ ಪುರುಷ ಯಾರು ಅಂದ್ರೆ ಇದೇ ಹನುಮಂತ. ಇವ ಪತಗಾಧಿರಾಜಂ ವಿಶ್ವಂಭರಂ. ಇಬ್ರು, ಆ ಪತಗಾಧಿರಾಜ ಅಂದ್ರೆ ಪಕ್ಷಿರಾಜ ಗರುಡ. ಪಕ್ಷಿರಾಜ ಭೋಗಭೋಕ್ತ, ಅವನು ಸರ್ಪ ತಿಂತಾನೆ, ರೆಕ್ಕೆಗಳು ಉಂಟು ಅವನಿಗೆ. ಆ ಗರುಡನಿಗೂ ಹನುಮಂತನಿಗೂ ಸಮಾನವಾದ ಲಕ್ಷಣ ಏನು ಅಂದ್ರೆ ಇಬ್ಬರು ಕೂಡ ವಿಶ್ವಂಭರಂ ಬಿಭ್ರದಸೌ ಜಿಗಾಯ. ಇವನು ಈ ವಿಶ್ವಂಭರ ಅಂದ್ರೆ ಇಡೀ ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿ ತುಂಬಿಕೊಂಡು ಇರುವಂತಹ ಆ ವಿಷ್ಣುವನ್ನು ಇಬ್ಬರು ಕೂಡ ಹೊತ್ತು ಹಾರ್ತಾರೆ. ಗರುಡನು ತನ್ನ ಹೆಗಲ ಮೇಲೆ ಹರಿಯನ್ನು ಹೊತ್ತು ಹಾರಾಡ್ತಾನೆ. ಈ ಹನುಮಂತನು ಕೂಡ ತನ್ನ ಹೆಗಲ ಮೇಲೆ ರಾಮನನ್ನು ಹೊತ್ತು ಹಾರ್ತಾನೆ. ಇಬ್ಬರಿಗೂ ಆ ರೀತಿ ವಿಶ್ವವನ್ನೇ ಅಂದ್ರೆ ಇಡೀ ಬ್ರಹ್ಮಾಂಡವನ್ನು ಹೊಟ್ಟೆಯಲ್ಲಿ ತುಂಬಿಕೊಂಡಂತಹ ಹರಿಯನ್ನು ಹೊತ್ತು ವೇಗವಾಗಿ ಹಾರುವಂಥವರು ಗರುಡ ಮತ್ತು ಮುಖ್ಯ ಪ್ರಾಣ. ಗರುಡ ಮತ್ತು ಈ ನಮ್ಮ ಹನುಮಂತ. ಇದರಲ್ಲಿ ಆ ಹಕ್ಕಿಗಳೊಡೆಯ ಆ ಗರುಡನನ್ನ ಸೋಲಿಸುವವ ವೇಗದಿಂದ. ಪರಾಕ್ರಾಂತಿಷು, ತ್ವರ ಅಂದ್ರೆ ವೇಗ, ಪರಾಕ್ರಾಂತಿ ಅಂದ್ರೆ ಪರಾಕ್ರಮ ಹಾಗೂ ವೇಗದಲ್ಲಿ ಆ ಹಕ್ಕಿಗಳೊಡೆಯನಾದಂಥ ಗರುಡನನ್ನು ಮೀರಿಸಿದವ. ಗರುಡನಿಗೂ ಮಿಗಿಲಾದವ ಯಾರು ಅಂದ್ರೆ ಇದೇ ಹನುಮಂತ. ಆಶ್ಚರ್ಯ ಆಗ್ತದೆ ಅಲ್ವಾ? ಹಕ್ಕಿಗಳಿಗೆ ರೆಕ್ಕೆ ಉಂಟು, ಗರುಡನಿಗೆ ರೆಕ್ಕೆ ಉಂಟು. ರೆಕ್ಕೆ ಇಲ್ಲದೆ ರೆಕ್ಕೆ ಉಳ್ಳಂತಹ ಗರುಡನನ್ನು ಮೀರಿಸಿ ವೇಗವಾಗಿ ಹಾರ್ತಾನೆ. ಅದರಲ್ಲೂ ಇಡೀ ಬ್ರಹ್ಮಾಂಡವನ್ನು ಹೊಟ್ಟೆಯಲ್ಲಿ ಹೊತ್ತಂತಹ ಆ ವಿಷ್ಣುವನ್ನು ತಾನು ಹೆಗಲೇರಿಸಿಕೊಂಡು ವೇಗವಾಗಿ ಹಾರ್ತಾನೆ. ಅಂದ್ರೆ ಭಾರ ಹೊತ್ತಾಗ ಹಾರ್ಲಿಕ್ಕಾಗ್ತದ? ಹಾರ್ತಾರೆ, ಇಬ್ರು ಹಾರ್ತಾರೆ, ವೇಗವಾಗಿಯೇ ಹಾರ್ತಾರೆ. ಅದರಲ್ಲಿ ಗರುಡನನ್ನು ಮೀರಿದಂತಹ ವೇಗ ಮತ್ತು ಪರಾಕ್ರಮ ಎರಡೂ ಇದೇ ಹೇಳಾದ್ರೆ ಯಾರಿಗಿದೆ? ಹನುಮಂತನಿಗೆ. ಹೀಗೆ ಗರುಡನನ್ನು ಮೀರಿಸಿದಂತಹ ಸಾಮರ್ಥ್ಯವುಳ್ಳವ ಹನುಮಂತ. ಇಂತಹ ಮಹಾಶಕ್ತಿಶಾಲಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ಇದ್ಯಾಕೆ ಇಲ್ಲಿ ಹೇಳಿದ್ದು ಅಂದ್ರೆ ಇದು ಯುದ್ಧಕಾಂಡಕ್ಕೆ ಬಂದು. ಮೊದಲಿಗೆ ಹೇಳಿದ್ದು ಸುಂದರಕಾಂಡಕ್ಕಾಗಿತ್ತು, ಈಗ ಯುದ್ಧಕಾಂಡದಲ್ಲಿ ಹನುಮಂತ ರಾಮನನ್ನು ಹೊತ್ತು ಆ ರಣರಂಗಕ್ಕೆ ತಂದ. ಯಾಕೆ? ಒಳ್ಳೆ ಗಟ್ಟಿಯಾದಂತಹ ಹೊಳೆಯುವ ಚಿನ್ನದ ತೇರಿನಲ್ಲಿ ಏರಿ ಬರುವವ ರಾವಣ. ರಾಮ ವನವಾಸದಲ್ಲಿರುವವ, ಅವನಿಗೆ ಯಾವ ರಾಜಲಾಂಛನ ಇಲ್ಲ. ಅದಕ್ಕಾಗಿ ಹನುಮಂತ ತನ್ನ ಹೆಗಲೇರಿಸಿಕೊಂಡು ರಾಮನನ್ನು ಈ ರಣರಂಗಕ್ಕೆ ತಂದ. ಆದರೆ ದೇವತೆಗಳು ಸುಮ್ಮನಿರ್ಲಿಲ್ಲ. ಮತ್ತೆ ಆ ದೇವೇಂದ್ರ ರಥವನ್ನು ಕೊಟ್ಟ ಯುದ್ಧ ಮಾಡಲಿಕ್ಕೆ ಅಂತ ಹೀಗೆ ರಾಮಾಯಣದ ವರ್ಣನೆ ಬರ್ತದೆ. ಆದರೆ ಅಷ್ಟು ವೇಗವಾಗಿ ಸಮುದ್ರವನ್ನು ದಾಟಿಸಿಕೊಂಡು ತಂದ ಅಲ್ವಾ ಯಾರು? ಹನುಮಂತ. ಇಷ್ಟೆಲ್ಲ ಮಹಿಮೆ ಉಂಟು. ಗರುಡನನ್ನು ಮೀರಿಸುವಂತಹ ವೇಗ ಉಂಟು, ಪರಾಕ್ರಮ ಉಂಟು. ಅಂತಹ ಪುರುಷ ಯಾರಾದರೂ ಇದ್ರೆ ಪುರುಷ ತ್ರಿಲೋಕ್ಯಾಂ, 3 ಲೋಕದಲ್ಲಿ ಅಂತಹ ಪರಾಕ್ರಮಿ ವೇಗವತ್ತರನಾದಂತಹ ಪುರುಷ ಉಂಟು ಹೇಳಾದ್ರೆ ಅವ ಹನುಮಾನಾಗಿದ್ದಾನೆ ಅಂತ ಹೀಗೆ ಪಂಡಿತಾಚಾರ್ಯರು ಭಾರಿ ಆ ಒಂದು ವೀರ ರಸವನ್ನ ಚಂದ ಮಾಡಿ ತಿಳಿಸ್ತಾರೆ. ಬ್ರಹ್ಮಾರ್ಪಣಮಸ್ತು.